ನಾನು ಕಾಫಿ ಕೂಡ ಇಂಟ್ರೆಸ್ಟ್ ಅಲ್ಲಿ ಬಿಸಿ ಇರೋದನ್ನ ಮರೆತುಬಿಟ್ಟು ಬಾಯಿಗೆ ಹಾಕೊಂಡೆ. ಬಾಯಿಗೆ ಹಾಕಿದ ಮೇಲೆ ನಾಲಿಗೆನೇ ಸುಟ್ಟೋಯ್ತು. ಹಾಯ್ ಗಾಯ್ಸ್, ಡೇ 1 ಮಿನಿ ಲಾಗ್ ಸ್ವಾಗತ ಸುಸ್ವಾಗತ. ತುಂಬ ದಿನದಿಂದ ಮಿನಿ ಲಾಗ್ ಮಾಡೋಣ ಅಂತೇಳಿ ಚಾನಲ್ ಓಪನ್ ಮಾಡಿದ್ದೆ, ಬಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ನನ್ನಷ್ಟಕ್ಕೆ ನಾನು ಪುಷ್ ತಗೊಂಡು 7 ಡೇಸ್ ಚಾಲೆಂಜ್ ಆಕ್ಸೆಪ್ಟ್ ಮಾಡ್ಕೊಂಡು 7 ಡೇಸ್ ಕಂಟಿನ್ಯೂ ಮಿನಿ ಲಾಗ್ ಮಾಡೋಣ ಅಂತೇಳಿ ಮೇಡಮ್ ಹೇಳ್ತಿದ್ದೆ. ಮೇಡಮ್ ಅಷ್ಟರಲ್ಲಿ ನೀನು ಮಾಡೋಕ್ಕಾಗಲ್ಲ, ನಡಿ ಮುಚ್ಕೊಂಡು ಅಂತೇಳಿ ಲಾಗ್ ಮಾಡೋ ನನಗೆ ಮಿನಿ ಲಾಗ್ ಮಾಡೋದಾಗುತ್ತಾ ಅಂತ ನನ್ನಷ್ಟಕ್ಕೆ ನಾನೇ ಕ್ವಶನ್ ಹಾಕೊಂಡು ಹಾಗೆ ಆಗುತ್ತೆ ನೀನು ಮಾಡು ಅಂತ ನನ್ನ ಮತ್ತೆ ನನಗೆ ಹೇಳ್ತು. ಸೊ ಹಂಗಂತೇಳಿ ಗಾಡಿ ಎತ್ತಿದೆ. ಬೆಂಗಳೂರಲ್ಲಿರೋರಿಗೆ 108 ಪ್ರಾಬ್ಲಮ್ ಅಲ್ಲಿ ಬೆಳಗ್ಗೆ ಆದ್ರೆ ಈ ಟ್ರಾಫಿಕ್ ಇಂದೇ ದೊಡ್ಡ ಪ್ರಾಬ್ಲಮ್. ಹಂಗೂ ಹಿಂಗೂ ಟ್ರಾಫಿಕ್ ಕ್ರಾಸ್ ಮಾಡ್ಕೊಂಡು ಅಷ್ಟಲ್ಲಿ ಹೊಟ್ಟೆ ಇತ್ತು. ಸೊ ಮೇಡಮ್ ಟಿಫಿನ್ ಮಾಡೋಣ ಅಂತೇಳಿ ಟಿಫಿನ್ ಮಾಡಕ್ ಬಂದ್ವಿ. ಇಲ್ಲಿ ನಾನು ಮೇಡಮ್ ಇಬ್ರು ಸೇರ್ತಿದ್ರು 55 ರೂಪಾಯಿ ಮೀರಿ ಹೋಗಲ್ಲ, ಯಾಕಂದ್ರೆ ಅಷ್ಟು ಕಡಿಮೆ ರೇಟ್. ಹಂಗೂ ಹಿಂಗೂ ಮೇಡಮ್ ನಾವು ಹಾಸ್ಪಿಟಲ್ ಹತ್ರ ಬಿಟ್ಟು ಒಬ್ಬನೇ ಇದ್ದೀನಲ್ವಾ, ಆರಾಮಾಗಿ ಹೋಗೋಣ ಅಂತ ಬಂದ್ರೆ ಇಲ್ಲಿ ನೋಡಿ ಏನಾಯ್ತು. ಕರೆಕ್ಟಾಗಿ ನಾನು ಹೋಗ್ಬೇಕಾದ್ರೆ ಸಿಗ್ನಲ್ ಬಿತ್ತು. ನನ್ನ ಮುಂದೆ ಇರೋರು ಎಲ್ಲರೂ ಹೋದ್ರು, ಕರೆಕ್ಟಾಗಿ ನಾನು ಮಾತ್ರ ಅಲ್ಲೇ ಸಿಗಾಕೊಂಡೆ. ಈ ಬೆಂಗಳೂರಲ್ಲಿ ಎಲ್ಲಿಗಾದ್ರೂ ಹೋಗಿ ರಿಟರ್ನ್ ಮತ್ತೆ ಮನೆಗೆ ಬಂದ್ಬಿಟ್ರೆ ಏನೋ ದೊಡ್ಡ ಯುದ್ಧ ಗೆದ್ದಂಗೆ ಫೀಲ್ ಆಗುತ್ತೆ. ಹಂಗೆ ಫೀಲ್ ಮಾಡ್ಕೊಂಡು ಬೆಂಗಳೂರಲ್ಲಿ ಇರೋ ಟ್ರಾಫಿಕ್ನೇ ಎದುರಿಸಿದ್ವಿ. ನನ್ನ ಜೀವನದಲ್ಲಿ ಬರೋ ಕಷ್ಟಗಳನ್ನ ಎದುರಿಸಲ್ಲ ಅಂತ ನನ್ನ ಮನಸ್ಸಿಗೆ ನಾನು ಹೇಳಿ ಒಳಗೆ ಬಂದೆ. ನಾವು ಅರ್ಜೆಂಟ್ ಅಲ್ಲಿ ಏನ್ ಬೇಕಾದ್ರೂ ಮರಿಬಹುದು, ಆದ್ರೆ ಎಂತ ಅರ್ಜೆಂಟ್ ಇದ್ರು ನಾವು ಗೇಟ್ ಹಾಕೋದು ಮಾತ್ರ ಮರಿಯಲ್ಲ. ಯಾಕೆ ಹೇಳಿ, ಹಾಕಿಲ್ಲ ಅಂದ್ರೆ ಓನರ್ ಬಿಡ್ತಾರ. ಹೋಗಿ ಬರೋಷ್ಟಲ್ಲಿ ನನ್ನ ಎನರ್ಜಿನೇ ಡೌನ್ ಆಗಿತ್ತು. ಎನರ್ಜಿ ಎಷ್ಟು ಡೌನ್ ಆಗಿತ್ತು ಅಂದ್ರೆ ಕತ್ರಿ ಎತ್ತು ಹಾಲ್ ಪ್ಯಾಕೆಟ್ ನ ಕಟ್ ಮಾಡಿ ಹಾಕೋಷ್ಟು ಎನರ್ಜಿ ಇರಲಿಲ್ಲ. ಅದಕ್ಕೆ ಬಾಯಿಂದ ಕಿತ್ತಾಕ್ಬಿಟ್ಟೆ. ಹಂಗೂ ಹಿಂಗೂ ಹಾಲ್ ಬಿಸಿ ಮಾಡಿದೆ ಹಾಲ್ನ ಕಾಫಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಒಂದಲ್ಲ 2-3 ಸಾರಿ ಮಿಕ್ಸ್ ಮಾಡಿ ಅದು ಬುರ್ಗ್ ಬರೋವರೆಗೂ ಮಿಕ್ಸ್ ಮಾಡಿದೆ. ಯಾಕಂದ್ರೆ ಅವಾಗಲೇ ಟೇಸ್ಟ್ ಬರುತ್ತೆ. ಕಾಫಿ ಆದ್ಮೇಲೆ ಅರ್ಜೆಂಟ್ ಅಲ್ಲಿ ನಾನು ಕಾಫಿ ಕೂಡ ಇಂಟ್ರೆಸ್ಟ್ ಅಲ್ಲಿ ಬಿಸಿ ಇರೋದನ್ನ ಮರೆತುಬಿಟ್ಟು ಬಾಯಿಗೆ ಹಾಕೊಂಡೆ. ಬಾಯಿಗೆ ಹಾಕಿದ ಮೇಲೆ ನಾಲಿಗೆನೇ ಸುಟ್ಟೋಯ್ತು. ನಾಲಿಗೆ ಸುಟ್ಟೋದ್ರು ಮತ್ತೆ ಕುಡಿದೆ. ಗಾಯ್ಸ್, ಇದಾಗಿತ್ತು ನಮ್ಮ ಫಸ್ಟ್ ಮಿನಿ ಲಾಗ್. ಇಷ್ಟ ಆಗಿದ್ರೆ ಒಂದು ಫಾಲೋ ಮಾಡಿ. ಮತ್ತೆ ನಾಳೆ ಸಿಗೋಣ. ಟಾಟಾ, ಬಾಯ್.